ನಾವು ಶಿಲುಬೆಯನ್ನು ಕುರಿತಿರುವ ವಿಷಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಈ ಶಿಲುಬೆಯನ್ನು ಕುರಿತಿರುವಂತ ಮಹತ್ವವೇನು, ಶಿಲುಬೆಯನ್ನು ಕುರಿತಿರುವಂತ ಮಹತ್ವ ಏನು ಎಂಬುದನ್ನೇ ಈ ದಿನವೂ ನಾವು ನೋಡಲಿಕ್ಕಿರುವಂತಹ ಸತ್ಯಾಂಶಗಳು. ಶಿಲುಬೆ ಎಂಬುದು 3 ವಿಧದಲ್ಲಿ ಭೂಮಿಯಲ್ಲಿ ಗುರುತಿಸಲ್ಪಟ್ಟಿತ್ತು. ಒಂದು ಶಿಲುಬೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಶಿಲುಬೆ ಗಮನಿಸಿ, ಇಲ್ಲಿ ನೋಡಿ, ಒಂದು ಶಿಲುಬೆ ಹೀಗೆ ನೋಡ್ಕೊಳ್ಳಿ, ಒಂದು ಶಿಲುಬೆ ಹಿಂಗೆ ಇದೆ ಕಾಣುತ್ತಾ, ಇನ್ನೊಂದು ಶಿಲುಬೆ ಹಿಂಗೆ ಇದೆ. ಯೇಸು ಸ್ವಾಮಿಯನ್ನು ಹಾಕಿದ ಶಿಲುಬೆ ಹೀಗೆ. ಬಾಬಿಲೋನಿ ಸಾಮ್ರಾಜ್ಯ ಕಾಲ ಮೊದಲುಗೊಂಡು ಭೂಮಿಯಲ್ಲಿರುವ ದೇಶಗಳಲ್ಲಿ ಕ್ರೂರವಾಗಿರುವ ಪಾಪಗಳಿಗೆ ಗುರಿಯಾಗಿರುವಂತಹ ದುಷ್ಟರನ್ನ ತೂಗಾಕೋದಕ್ಕೆ ಇದಕ್ಕೆ ತೂಗು ಮರ ಎಂಬುದಾಗಿ ಹೆಸರು. ಇದನ್ನೇ ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13-14ನೇ ವಾಕ್ಯದಲ್ಲಿ ಮರಕ್ಕೆ ತೂಗಾಕಲ್ಪಟ್ಟವನು ಶಾಪಗ್ರಹಿಸಿದನು ಅಂತ ಅರ್ಥ ಮಾಡಿ. ಶಪಿಸಲ್ಪಟ್ಟವನು, ಶಾಪಕ್ಕೆ ಒಳಗಾಗಿರುವವನು ಅಂದ್ರೆ ಈ ತೂಗು ಮರದಲ್ಲಿ ಯಾರನ್ನು ಹಾಕಿದ್ರು ಅವನು ಯಾರು? ಶಪಿಸಲ್ಪಟ್ಟವನು. ಆದರೆ ಆದಿಯಲ್ಲಿ ದೇವರು ತನ್ನ ಜನರು ತಾನು ಸೃಷ್ಟಿ ಮಾಡಿದ ಮನುಷ್ಯನು ತಿನ್ನಬಾರದೆಂದು ಮರದ ಹಣ್ಣನ್ನು ತಿಂದು ಪಾಪಿಗಳಾದ ಕಾರಣ ಆ ಮರದ ಮೂಲಕವಾಗಿ ಬಂದ ಪಾಪವನ್ನ, ಮರದ ಹಣ್ಣಿನಿಂದ ಬಂದ ಪಾಪವನ್ನ ನೀಗಿಸೋದಕ್ಕೆ ಯೇಸು ಆ ಶಿಲುಬೆಯ ಕಂಬವನ್ನ ಹತ್ತಿದರು ಅಥವಾ ಒತ್ತುಕೊಂಡರು ಅಥವಾ ಅದರಲ್ಲಿ ತನ್ನ ಪ್ರಾಣವನ್ನ ಕೊಟ್ಟರು. ಹಲ್ಲೆಲೂಯಾ. ಸರಿ, ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯ ನಾವು ಓದೋಣ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯ. ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಯೇಸು ಸ್ವಾಮಿ ಈ ಶಿಲುಬೆಯನ್ನು ಕುರಿತು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರೇ ಆಗಲಿ ತನ್ನ ಶಿಲುಬೆಯನ್ನು, ಒಬ್ಬನು ನನ್ನ ಹಿಂದೆ ಬರಬೇಕಂದ್ರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ರಿ. ಸತ್ತ ಮೇಲೆ ಅಲ್ಲವಾ, ಸಾಯೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿದ ಸತ್ಯಾಂಶ ಗೊತ್ತಾ? ಯಾರೇ ಆಗಲಿ ನನ್ನನ್ನು ಹಿಂಪಾಲಿಸೋರು ಏನ್ ಮಾಡಬೇಕು? ಅವರನ್ನ ಬರಿದು ಮಾಡಿಕೊಂಡು ತಗ್ಗಿಸಿ ಅವರ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು ಅಂದ್ರು. ಎರಡನೇದು 16ನೇ ಅಧ್ಯಾಯ 24ನೇ ವಾಕ್ಯ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವರು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವನಾದ್ರೂ ನನ್ನ ಹಿಂದೆ ಬರ್ಬೇಕಂದ್ರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆ ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಮೂರನೇದಾಗಿ ಮಾರ್ಕನ ಬರೆದ ಸುವಾರ್ತೆ 8:34. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ.
ಡೈಲಿ ಒತ್ಕೊಂಡು ಬರಲಿ ಅಂತ. ಸರಿ, ಎರಡನೇದಾಗಿ ವಿಷಯ ಏನಂತ ಹೇಳಿದ್ರೆ, ಯೇಸು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಏನ್ ಮಾಡಿದ್ರು? ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಏನ್ ಮಾಡಿದಾರೆ? ತಿರುಗಿ ಓದು. ಇದ್ದ ದ್ವೇಷವನ್ನು ತನ್ನ ದೇವರಿಗೂ ನಮಗಿದ್ದ ವಿರೋಧವನ್ನ, ಕೋಪವನ್ನ, ದ್ವೇಷವನ್ನ ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕವಾಗಿ ಕೊಂದು ಆ ಶಿಲುಬೆಯ ಮೂಲಕವಾಗಿ ಉಭಯರನ್ನು ಅಂದ್ರೆ ಒಂದೇ ದೇಹದಂತಾಗ ಉಭಯರಂದ್ರೆ ಯಾರು? ನಮ್ಮೆಲ್ಲರನ್ನು ಆತನು ಒಂದೇ ದೇಹದಲ್ಲಿ ಒಂದೇ ದೇಹದಂತೆ ಮಾಡಿ. ಆಗ ಸಭೆ ಎಂಬ ಒಂದೇ ದೇಹದಲ್ಲಿ ನಾವು ಸೇರುವುದಕ್ಕೆ, ಸಭೆಯನ್ನ ತನ್ನ ರಕ್ತದ ಮೂಲಕವಾಗಿ ಕ್ರಯಕ್ಕೆ ಕೊಂಡ ಅನುಭವವನ್ನು ತೋರಿಸುವುದಕ್ಕೆ, ದೇವರೊಂದಿಗೆ ಸಮಾಧಾನ ಪಡಿಸಿ ದೇವರ ಮಕ್ಕಳೆಂಬುದಾಗಿ ನಮ್ಮನ್ನ ಸೇರಿಸುವುದಕ್ಕೆ ಈ ಶಿಲುಬೆ ಮೂಲಕವಾಗಿ ಯೇಸು ಮಾಡಿತು. ಈಗ ಅರ್ಥ ಮಾಡ್ಕೋಬೇಕು. ಚಿಕ್ಕ ವಿಷಯನ ಇದು. ಶಿಲುಬೆಯ ಮೂಲಕವಾಗಿ ಯೇಸು ನಮ್ಮನ್ನ ಏನ್ ಮಾಡಿದ್ರು ಅಂದ್ರೆ, ದೇವರಿಗೆ ನಮ್ಮ ಮೇಲೆ ಇದ್ದ ಕೋಪ, ದೇವರು ನಮಗೆ ಕೊಟ್ಟ ಶಾಪ, ಆ ನಿಮಿತ್ತವಾಗಿ ನಮಗೆ ಉಂಟಾಗುವ ಕಷ್ಟ, ಸಂಕಟ, ಭಾರ ಇವುಗಳಿಂದ ನಮ್ಮನ್ನು ತಪ್ಪಿಸಿ ಆ ದೇವರೊಂದಿಗೆ ಒಂದಾಗಿ ಕೂಡುವುದಕ್ಕೆ ಸಭೆ ಎಂಬ ಒಂದು ಸಭೆಗೆ ತನ್ನ ರಕ್ತವನ್ನು ಕ್ರಯವಾಕಿಕೊಡೋದಕ್ಕೆ, ರಕ್ತವನ್ನು ಸುರಿದು ತನ್ನ ದೇಹಕ್ಕೆ ಸಮಾನವಾಗಿ ಸಭೆಯನ್ನ ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಆತ ಏನ್ ಮಾಡಿದ್ರು? ಶಿಲುಬೆಯಲ್ಲಿ ಕಾರ್ಯವನ್ನು ಮಾಡಿದ್ರು. ಎಷ್ಟು ಆಳವಾಗಿರೋ ಸತ್ಯಾಂಶ ನೋಡ್ರಿ. 15ನೇ ವಾಕ್ಯ. ನೋಡಿ, ಆತನು ಸಮಾಧಾನ ಮಾಡುವವರಾಗಿ ಎರಡನೇದಾದಲ್ಲಿ ಏನ್ ಮಾಡ್ತಾರಂತೆ? ನೂತನ ಪುರುಷರಾಗಿ ಅಂದ್ರೆ ಹೊಸ ಸೃಷ್ಟಿಯಾಗಿ. ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ, ಸಭೆ ಒಳಗೆ ಬಂದರೆ, ದೇವರ ಮಕ್ಕಳಾದ್ರೆ ಅವರು ನೂತನ ಸೃಷ್ಟಿ ಆಗಬೇಕಾಗಿರುವ ಕಾರ್ಯವನ್ನ ಅವರು ಶಿಲುಬೆಯಲ್ಲಿ ಮೂಲಕವಾಗಿ ತನ್ನ ರಕ್ತವನ್ನು ಸುರಿದ ರಕ್ತದಿಂದ ಶುದ್ಧೀಕರಿಸಿ ಆತನಿಗೆ ಮೆಚ್ಚುಗೆ ಆಗಿರುವ ಸಭೆಯಲ್ಲಿ ಅವರನ್ನ ಏನ್ ಮಾಡಿ ನೂತನ ಸೃಷ್ಟಿಯಾಗಿ ಮಾಡುವುದಕ್ಕೆ. 14ನೇ ವಾಕ್ಯ. ನಿಮ್ಮನ್ನು ನಮ್ಮನ್ನು ಅಂದ್ರೆ ಯೆಹೂದ್ಯರಿಗೆ ಹೇಳ್ತಾರೆ, ಸಭೆಗೆ ಹೇಳ್ತಾರೆ, ನಿಮ್ಮನ್ನು ನಮ್ಮನ್ನು ಅಂದ್ರೆ ಸೇವಕರನ್ನ, ವಿಶ್ವಾಸಿಗಳನ್ನ ಆ ಸಭೆ ಎಂಬ ದೇಹದಲ್ಲಿ ಒಟ್ಟಾಗಿ ಕೂಡಿಸಿ ಸೇರಿಸಿ ಒಂದು ಮಾಡಿದವರಾಗಿರುವಂತ ಆತನು ನಮಗೆ ಸಮಾಧಾನ ಕರ್ತನಾಗಿದ್ದಾರೆ. ಸಮಾಧಾನವುಳ್ಳ ದೇವರು. ಹಾಗಾದರೆ ನಿಮಗೆ ನಮಗೆ ಸಮಾಧಾನ ಹೊಂದಿಕೊಳ್ಳಕ್ಕೆ ದೇವರು ಕೊಟ್ಟಿರುವ ಸಭೆ ಎಂಬ ದೇಹದಲ್ಲಿ ನಮಗೆ ಸಮಾಧಾನವಾಗುವುದಕ್ಕೆ ಈ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು, ಇದನ್ನು ಒತ್ತುಕೊಂಡಿದ್ದು, ಇದನ್ನು ಸಹಿಸಿರೋದು. ಈಗ 13ನೇ ವಾಕ್ಯ ಓದಿ. ನೋಡಿ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕವಾಗಿ ಸಮೀಪಸ್ಥರಾಗಿರಿ. ದೇವರೊಂದಿಗೆ ಸೇರುವುದಕ್ಕೆ, ದೇವರೊಂದಿಗೆ ಒಂದಾಗೋದಕ್ಕೆ ನಮಗೆ ಉಂಟಾಗಿರೋ ಭಾಗ್ಯ ಎಲ್ಲಿಂದ ಬಂತು? ಈ ಶಿಲುಬೆ ಮೇಲೆ ಪ್ರಾಣ ಕೊಡೋದ್ರಿಂದ ಬಂದಿರೋದು. ಅದರ ಮೇಲೆ ನಮ್ಮ ಶಾಪಗಳನ್ನ ಒತ್ತುಕೊಂಡ ನಿಮಿತ್ತವಾಗಿ ಬಂದಿರೋದು. ಸರಿ, ಇನ್ನು ಕೆಲವು ವಾಕ್ಯ ಓದೋಣ. ಕೊಲೊಸ್ಸೆಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ.
ರಕ್ತದಿಂದ ಹ್ಮ್. ನಾನು ಸಮಾಧಾನ ಉಂಟು ಮಾಡಿ ಹ್ಮ್. ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಹ್ಮ್. ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದು ಆ ಭೂಪರಲೋಕದಲ್ಲಿ ಇರುವಂತ ಸಮಸ್ತರನ್ನು ಆತನೊಂದಿಗೆ ಸಂಧಾನಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನಿಷ್ಕರ್ಷೆ ಮಾಡಿದನು. ನೆಕ್ಸ್ಟ್ ಮೂರನೇದಾಗಿರೋದು ಸ್ವಾರ್ಥಕ್ಕಾಗಿ ಇರುವಂತ ಕಾರ್ಯ. ಸ್ವಾರ್ಥ ಶಿಲುಬೆ ಮೂಲಕ ನಮಗೆ ಬಂದಿದ್ದು. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದರು. ಸಮಾಧಾನ ಸ್ವಾರ್ಥವನ್ನು ಸಾರುವುದಕ್ಕೆ ಕಾರಣ ಈ ಶಿಲುಬೆ ಮೇಲೆ ಪ್ರಾಣ ಕೊಡದು ಹೋಗಿದ್ದರೆ, ತನ್ನನ್ನು ಸಮರ್ಪಿಸ್ತು ಹೋದರೆ ದೇವರೊಂದಿಗೆ ನಮಗೆ ಸಮಾಧಾನ ಸಿಕ್ಕುತ್ತೆ ಎಂಬುದಾಗಿ ಸ್ವಾರ್ಥ ನಮಗೆ ಇಲ್ಲ. ಕ್ರಿಸ್ತನ ಸ್ವಾರ್ಥಕ್ಕೆ ಮೂಲ ಆಧಾರ ಶಿಲುಬೆಯಲ್ಲಿ ಹೊಂದಿದ್ದ ಮರಣ. ಇನ್ನೊಂದು ವಾಕ್ಯ ಕೊಲೊಸ್ಸೆಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 23. ನೀವು ಕೇಳಿದಂತ ಹಾ. ಆಕಾಶದ ಕೆಳಗಿರುವ ಹಾ. ಸರ್ವ ನೋಡಿ ಸೃಷ್ಟಿಗೆ ಸಾರಲ್ಪಟ್ಟಂತ ಹಾ. ಸುವಾರ್ತೆಯಿಂದ ನೋಡಿ, ಆಕಾಶದ ಕೆಳಗಿರುವಂತ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಿರುವಂತ ಸುವಾರ್ತೆ ಸಾಕು. ತುಂಬಾ ಶ್ರೇಷ್ಠವಾಗಿರುವ ವಿಷಯ. 21ನೇ ವಾಕ್ಯ. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ನೋಡಿ, ಮಾಡುವವರು, ಅನ್ಯರು ದುಷ್ಕೃತ್ಯ ಮಾಡುವಾಗ ನಮ್ಮನ್ನು, ದ್ವೇಷ ಮನಸ್ಸುಳ್ಳವರು, ಅದೇ ನಮ್ಮಲ್ಲಿರುವಂತ ಕೆಟ್ಟ ಮನಸ್ಸನ್ನು ಆತನು ನಿಮ್ಮನ್ನು ಸಹ ನಮ್ಮಲ್ಲಿ ಸರಿಪಡಿಸಿ ಆತನೊಂದಿಗೆ ಸೇರುವುದು ಬೇಕಾದ್ರೆ ಭಾಗ್ಯವನ್ನು ಉಂಟು ಮಾಡಿತ್ತು. ಆಗ ವಿಶ್ವಾಸ ಸ್ಟ್ರಾಂಗ್ ಆಗಿರುವುದಕ್ಕೆ ಈ ಶಿಲುಬೆ ಮರಣವೇ ಮುಖ್ಯ. ಯಾಕಂದ್ರೆ ಅದರಲ್ಲಿ ಸತ್ತು ಜೀವಿತರಾಗಿ ಎದ್ದಿಲ್ಲ ಅಂದ್ರೆ ಇವತ್ತು ನಾವು ಯಾರು ಸರಿ. ಮೂಲದಾಗಿ ಇದನ್ನು ಕುರಿತು ಎಫೆಸ ಬರೆದ ಪತ್ರಿಕೆ 2:18ನೇ ವಾಕ್ಯ. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ರೈಟ್. ಈಗ ಪರಿಶುದ್ಧ ಆತ್ಮನ ಅಭಿಷೇಕ ಕೂಡ ಹೊಂದೋದಕ್ಕೆ ಇದೇ ಕಾರಣ. ಗಮನಿಸಿ, ಪರಿಶುದ್ಧ ಆತ್ಮ ಹೊಂದಬೇಕಂದ್ರೆ ಕ್ರಿಸ್ತನ ಮರಣದಲ್ಲಿ ಪುನರುತ್ಥಾನದಲ್ಲಿ ಪಾಲುಗಾರರಾಗಿರುವಂತಹ ವಿಶ್ವಾಸವು, ಹೊಸ ಸೃಷ್ಟಿಯಾಗಿರುವ ಜೀವನವು, ದೀಕ್ಷಾಸ್ಥಾನ ಇಲ್ಲದೆ ಹೋದರೆ ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ ಎಂಬುದಾಗಿ. ಹಾಗಾದ್ರೆ ಪರಿಶುದ್ಧಾತ್ಮ ಅಭಿಷೇಕ ಕೂಡ ಇದುವೇ ಕಾರಣ. ಇನ್ನು ನೋಡಿ, ಅದರ 22ನೇ ವಾಕ್ಯವರೆಗೆ ಓದಿದ್ರೆ ಏನೇನು ಬರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಅಪೊಸ್ತಲರು ಪ್ರವಾದಿಗಳು ಎಂಬುವರ ಅಸ್ತಿಭಾರದ ಮೇಲೆ ನೀವು ಮಂದಿರೋಪಾದಿ ನೀವು ಸಭೆಯಾಗಿ ಕಟ್ಟಲ್ಪಡ್ತಾ ಇದ್ದೀರಿ. ಅಪೊಸ್ತಲರ ಉಪದೇಶ, ಆಮೇಲೆ ಪ್ರವಾದಿಗಳು ಹೇಳಿರೋ ಪ್ರಕಾರವಾಗಿ ಪ್ರವಾದನೆ ಪೂರ್ತಿ ಆಗುವ ಸಂದೇಶ, ಇದಕ್ಕೆ ಅಸ್ತಿಭಾರವು ಕ್ರಿಸ್ತನೇ ಮೂಲೆಕಲ್ಲು. ಕ್ರಿಸ್ತನ ಅಸ್ತಿಭಾರವು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸಭೆಗೆ, ವಿಶ್ವಾಸಕ್ಕೆ, ಪರಿಶುದ್ಧಾತ್ಮ ಅಭಿಷೇಕಕ್ಕೆ, ನಾವು ದೇವರೊಂದಿಗೆ ಸೇರಿ ಮಕ್ಕಳ ಮೇಲೆ ನಿಲ್ಲೋದಕ್ಕೆ ಇದಕ್ಕೆ ಫೌಂಡೇಶನ್ ಅಸ್ತಿಭಾರವೇನು? ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು. ನೆಕ್ಸ್ಟ್, ಇದರ ಮೇಲೆ ದೇವರ ಆಲಯವಾಗಿ, ಅದು ದೇವರಿಗೆ ಮೆಚ್ಚಿನದಾಗಿರುವಂತ ಮನೆಯಾಗಿಯೂ ಪರಿಶುದ್ಧವೆಂಬ ಸಭೆಯಾಗಿ ಎಬ್ಬಿಸಪಡಬೇಕು. ಅಂದ್ರೆ ಈ ರೀತಿಯಾಗಿ ಕಟ್ಟಲ್ಪಡುವುದೇ ದೇವರ ಸಭೆ. ಸಭೆಯನ್ನು ಕುರಿತು ಇಲ್ಲಿ ಬರುತ್ತೆ. ಇದಿಲ್ಲದೆ ಸಭೆ ಇಲ್ಲ, ಕ್ರಿಸ್ತನ ಉಪದೇಶ ಇಲ್ಲದೆ ಸಭೆ ಇಲ್ಲ. ಸಭೆಗಾಗಿಯೇ ಇದು ಆಗಿರುವುದು. ನೆಕ್ಸ್ಟ್, ನಮ್ಮ ಎಲ್ಲರ ಮೇಲೆ ಪರಿಶುದ್ಧಾತ್ಮ ಅಭಿಷೇಕ ಬರುವುದು ನಮಗೆ ವಾಸಕೋಸವಾಗಿರುವಂತ, ದೇವರು ನಮಗೆ ಕಟ್ಟುವಂತ ಈ ಭೂಮಿಯಲ್ಲಿ ಕಟ್ಟಲ್ಪಡುವ ಆಲಯವೆಂಬ ಸಭೆಯಾಗಿ ನಾವು ಕಟ್ಟಲ್ಪಟ್ರೆ ನಿತ್ಯವಾಗಿ ರಾಜ್ಯವಾಗಿ ಹೋಗುತ್ತೆ. ಸೊ ಇದು ತುಂಬಾ, ಅದಕ್ಕೆ ಕ್ರೈಸ್ತರಿಗೆ ಚಿಹ್ನೆ ಕೊಟ್ಟಿರೋ. ಸರಿ, ಇನ್ನು ಇದರ ಸಂಬಂಧಪಟ್ಟ ಉಪದೇಶ, ಇದನ್ನು ಕುರಿತು ಪೌಲ್ ಏನ್ ಹೇಳ್ತಾರೆ ನೋಡ್ರಿ. ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ. ನನಗಾದರೂ
ಹಾ. ಶಿಲುಬೆಯ ವಿಷಯದಲ್ಲಿ ಹಾ. ಹೊರತು ಹಾ. ಎಚ್ಚರ ಪಡುವುದು. ಆದರೆ ಶಿಲುಬೆಯನ್ನು ಕುರಿತೇ ಎಚ್ಚರ ಪಡಬೇಕು. ಪೌಲ್ ಹೇಳ್ತಾನೆ, ಕ್ರೈಸ್ತರು ವಿಶ್ವಾಸದಲ್ಲಿ ಬಂದವರು ಹೇಳುವರು ಆ ಶಿಲುಬೆಯನ್ನು ಕುರಿತೇ ಎಚ್ಚರ ಪಡಬೇಕು. ನೆಕ್ಸ್ಟ್ ಇನ್ನೊಂದು ವಾಕ್ಯಗಳು ಓದಿ. ಗಲಾತ್ಯರ ಬರೆದ ಪತ್ರಿಕೆ 2:20 ಓದಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಬೇಕು. ವಿಶ್ವಾಸಿಗಳಂದ್ರೆ ನಾವು ನಮ್ಮನ್ನ, ನಮ್ಮ ಆಸೆ ಆಕಾಂಕ್ಷೆಗಳನ್ನ, ಈ ಪ್ರಪಂಚದ ಕಾರ್ಯಗಳನ್ನ ಶಿಲುಬೆಗೆ ಹಾಕಬೇಕು. ನಾವು ನಮ್ಮ ಗುಣ ಸ್ವಭಾವಗಳನ್ನ ಶಿಲುಬೆಗೆ ಹಾಕಬೇಕು. 1 ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಶಿಲುಬೆಯ ಉಪದೇಶ ಮಾತು ಹಾ. ನಾಶನದ ಮಾರ್ಗದಲ್ಲಿರುವವರಿಗೆ. ಮೊದಲ ಸಾರಿ ಓದ್ಬಿಡೋದಲ್ಲ. ಶಿಲುಬೆಯ ಶಿಲುಬೆಯ ಉಪದೇಶ ಉಪದೇಶದ ಮಾತು ಮಾತು. ನಾಶನದ ಮಾರ್ಗದಲ್ಲಿ. ಅದೇ ಉಪದೇಶದ ಮಾತು ಇದೆಯಲ್ಲ, ಅದು ಉಪದೇಶ ನಾಶನ ಮಾರ್ಗದಲ್ಲಿ ಉಚಿತವಾಗಿರುತ್ತೆ. ಅವ್ರು ನಮ್ಮನ್ನು ಪರಿಹಾಸ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಅಡ್ಡಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ನಮಗೂ ರಕ್ಷಣೆ ಮಾಡದಿರುವ ನಮಗೆ ಅದು ದೇವರ ಬಲ, ಶಕ್ತಿ. ಎದ್ರ ಬೇಡ್ರಿ, ಯಾರು ಏನು ಮಾಡಿದ್ರು ನಿಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಶಿಲುಬೆಯ ನೆರಳು, ಶಿಲುಬೆಯನ್ನು ಗುರುತಿಸುವಂತ ಸಭೆ, ಆ ಸಭೆಯೊಳಗಿರುವಂತಹ ಮಕ್ಕಳೆಂಬ ಸ್ಥಾನ ನಿಮಗೆ ಆತನ ರಕ್ತದಿಂದ ಕೈಕೊಂಡು ಬಿಡುವ ಆ ಅಧಿಕಾರ ಇದೆಯಲ್ಲ, ಅದು ನಿಮ್ಮನ್ನು ಯಾರ ಕೈಗೂ ಬಿಟ್ಟುಕೊಡ. 23ನೇ ವಾಕ್ಯ. ನಾವಾದರೂ ಹ. ಶಿಲುಬೆಗೆ ಹಾಕಲ್ಪಟ್ಟವರಾದ ಹ. ಕ್ರಿಸ್ತನನ್ನು ಹ. ಪ್ರಚುರಪಡಿಸುತ್ತೇವೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರ ಪಡಿಸ್ತಾ ಇದ್ವಿ. ಆದರೆ ಸಭೆಯ ವಿಶ್ವಾಸ ಕೆಲಸ ಏನು? ನಿಮ್ಮ ನಮ್ಮ ಪಾಪಗಳನ್ನ ಯೇಸುವಿನ ಮೇಲೆ ಹೊತ್ಕೊಂಡಿದ್ದಾರೆ. ನಿಮ್ಮ ಪಾಪ ಕ್ಷಮಿಸಲ್ಪಡುತ್ತೆ, ನಿಮ್ಮ ವ್ಯಾಧಿ ಗುಣವಾಗುತ್ತೆ, ನಿಮಗೆ ಸಮಾಧಾನವಾಗುತ್ತೆ. ಇದನ್ನು ಸಾರುವುದು ನಮ್ಮ ಜವಾಬ್ದಾರಿ. ಮೂವತ್ತನೇ ವಾಕ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಹಾ. ಆತನಿಂದಲೇ. ಹಾ. ಕ್ರಿಸ್ತ ಯೇಸು ಹಾ. ನಮಗೆ ದೇವರ ಕಡೆಯಿಂದ ನೋಡಿ. ಜ್ಞಾನವು ಕ್ರಿಸ್ತ ಯೇಸುವೇ ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಏನ್ ಸ್ವಾಮಿ ದೇವರ ಮಕ್ಕಳು ಅಂತಂದ್ರೆ ಶುದ್ಧೀಕರಣ, ಜ್ಞಾನವಾಗಿ ನಡ್ಕೊಳ್ಳೋದು. ಆಮೇಲೆ ಅವರೇ ನಮಗೆ ವಿಮೋಚನೆ, ರಕ್ಷಕನ ಅವರೇ ನಮ್ಮನ್ನು ರಕ್ಷಿಸ್ತಾರೆ. ಜ್ಞಾನವಾಗಿ ಬುದ್ಧಿಯಾಗಿ ನಡಿಬೇಕು. ಏಸ ಮಕ್ಕಳಾಗಿದ್ವಿ ನಾವು. ವಿಶ್ವಾಸ ನಮ್ಗೆ ಏನ್ ಮುಖ್ಯ? ಕರ್ತೃಭವನ ಮುಖ್ಯ, ಕಬ್ಬಿನ ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಆ ರಕ್ತವು ದೇಹವೆಂಬ ತಿನ್ನುವ ಆಹಾರವಾಗಿರುವ ರೊಟ್ಟಿಯಾಗಿಯೂ ದ್ರಾಕ್ಷರಸ ಯಾಕೆ ಕೊಟ್ರು? ಯಾಕೆ ಕೊಟ್ರು? ಇಲ್ಲಿ ನೋಡಿ ಏನ್ ಹೇಳ್ತಂದ್ರೆ ಓದ್ಬಿಡೋಣ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಾಕ್ಯ ಒಬ್ಬರು ಓದಿ. ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ, ಮನುಷ್ಯ ಕುಮಾರನ ಮಾಂಸವಾಗಿರುವ ರೊಟ್ಟಿಯನ್ನು ತಿನ್ನದೆ, ಅವನ ರಕ್ತವನ್ನು ಆತನ ರಕ್ತವನ್ನು ಕುಡಿಯದೆ, ದ್ರಾಕ್ಷಾರಸವನ್ನು ಕುಡಿಯದೆ ಹೋದರೆ ನಿಮ್ಮ ಒಳಗೆ ಜೀವ ಇರಲ್ಲ. ನನ್ನ ಮಾಂಸವನ್ನು ಅಲ್ಲಿ ದೇವರ ರಾಜ್ಯಕ್ಕೂ ಬರಲ್ಲ. ಸೊ ಇದೆಲ್ಲ ಮೂಲವೇ ಶಿಲುಬೆ. ಸರಿ, ಇನ್ನೊಂದು ಮುಖ್ಯವಾಗಿರೋ ವಿಷಯ, ಈ ತಿನ್ನಬಾರದೆಂದು ಮರದನ್ನು ತಿಂದಾಗ ಅವರಿಬ್ಬರಿಗೆ ಕಣ್ಣು ತೆರೆಯಲ್ಪಡುತ್ತೆ. ಅದುವರೆಗೆ ಪರಿಶುದ್ಧರಾಗಿದ್ದವ್ರಿಗೆ ಹೋಗಿ ಈಗ ಪಾಪದ ಕಣ್ಣು ತೆರೆಯಲ್ಪಡ್ತದೆ. ಹಾಗೆಯೇ ಯೇಸುವಿನ ರಕ್ತವು, ಯೇಸುವಿನ ದೇಹವು, ಯೇಸುವಿನ ವಾಕ್ಯ ಉಪದೇಶ ಬಂದರೆ ಅವರಿಗೆ ಆತ್ಮೀಯ ಕಣ್ಣು, ಮುಚ್ಚಲ್ಪಟ್ಟ ಕಣ್ಣು ತೆರೆಯಲ್ಪಡುತ್ತೆ. ಇದಕ್ಕೆ 2 ವಾಕ್ಯ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಸಮಯ ಆಗೋದ್ರಿಂದ. ಆದಿಕಾಂಡ 3ನೇ ಅಧ್ಯಾಯ 6-7ನೇ ವಾಕ್ಯದಲ್ಲಿ ಇರೋ ಪ್ರಕಾರವಾಗಿ 2 ಕೊರಿಂಥ ಬರೆದ ಪತ್ರಿಕೆ 4:5 2 ವಾಕ್ಯದಲ್ಲಿ ಬರುತ್ತೆ. ಆಮೇಲೆ ಎಮ್ಮಾವರೆಗೆ ಹೋಗ್ಬೇಕಾದ್ರೆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಹೇಳಿದಾಗ ಅವರ ಕಣ್ಣುಗಳು ತೆರೆಯಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಚಿಕ್ಕ ವಿಷಯನ? ಇಂಥ ದೈವಿಕವಾಗಿರುವಂತ ಮಹತ್ವ ಉಳ್ಳದೆ
ಕ್ರಿಸ್ತನ ಶಿಲುಬೆ. ವಿಶ್ವಾಸದಲ್ಲಿರುವ ನಮಗೆ, ದೇವರ ಮಕ್ಕಳಾಗಿರುವುದಕ್ಕೆ ಅದು ದೇವರ ಬಲ. ಆ ಬಲದಲ್ಲಿ ನಮಗೆ ಆರೋಗ್ಯ ಇದೆ, ಸಮಾಧಾನ ಇದೆ, ಒಡಂಬಡಿಕೆ ಇದೆ, ಬಿಡುಗಡೆ ಇದೆ, ಜಯವಿದೆ. ಅದರಲ್ಲಿ ಮರಣ, ಪಾಪ, ಸೈತಾನ ಎಲ್ಲವನ್ನ ಜಯಿಸುವಂತ ಜಯ ವೀರರಾಗಿರುವ ಜೀವನವಿದೆ. ಆದ ಕಾರಣ ನಾವು ಶಿಲುಬೆಯನ್ನು ಕುರಿತೇ ಎಚ್ಚರ ಪಡ್ತೀವಿ, ಅದನ್ನು ಕುರಿತೇ ಪ್ರಸಂಗ ಮಾಡ್ತೀವಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಶಿಷ್ಯರು ಹೇಳಿದ್ದಾರೆ, ನಾವು ಹೇಳ್ತೀವಿ. ದೇವರ ಮುಂದೆ ಸಮರ್ಪಿಸೋಣ. ನಮ್ಮನ್ನು ಪರಿಶೋಧನೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಶಿಲುಬೆಯ ಕಂಬವನ್ನು ಏರಿ ಎಲ್ಲಾ ಪಾಪ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ದೆಸೆಯಿಂದ ಉಂಟಾಗಿರುವ ದ್ರೋಹವು, ಪಾಪವು, ಶಾಪವು ಎಲ್ಲವನ್ನ ತಾನೇ ಹೊತ್ತುಕೊಂಡು ಶಿಲುಬೆಯ ಕಂಬವನ್ನು ಏರಿ ನಮಗಾಗಿ ಪ್ರಾಣವನ್ನು ಕೊಟ್ಟರು. ಆ ಪ್ರೀತಿ ಸ್ವರೂಪನ ಮುಂದೆ, ಕರುಣಾಮಯನಾಗಿರುವ ಯೇಸುವಿನ ಮುಂದೆ ನಮ್ಮನ್ನು ಸುಕ್ಷೇಮವಾಗಿ ಕಾಪಾಡಿ ನಡೆಸೋದಕ್ಕೂ, ಆತನ ಬಾಸುರನ್ನ ನಮ್ಮನ್ನು ಗುಣ ಮಾಡುವುದಕ್ಕೂ, ನಮ್ಮ ಕಣ್ಣೀರನ್ನ ಹೊರಸಿ ನಮಗೆ ಬಿಡಿಸಿ ಸಹಾಯ ಮಾಡಲಿಕ್ಕೆ ಆತನ ವಾಗ್ದಾನಗಳೆಲ್ಲವನ್ನ ಪೂರ್ಣವಾಗಿ ವಿಶ್ವಾಸಡೋಣ. ಆತನ ಆಜ್ಞೆಗಳನ್ನು ಪೂರ್ಣ ಹೃದಯದಿಂದ, ಮನಸ್ಸಿಂದ ಕೈಕೊಂಡು ನಡೆಯೋಣ. ಇವತ್ತು ದೇವರ ಮುಂದೆ ಸಮರ್ಪಿಸಿಕೊಳ್ಳೋಣ. ದೇವರೇ, ನೀನು ನನ್ನನ್ನು ರಕ್ಷಿಸು, ನನ್ನ ಕಣ್ಣೀರನ್ನು ಒರೆಸು, ನನಗೆ ಸಹಾಯ ಮಾಡು, ನನಗೆ ಬಲ ಕೊಡು. ನಾನು ನಿಂತು ಜಯಶಾಲಿ ಆಗೋದಕ್ಕೆ, ವೈರಿಗಳನ್ನು ಎದುರಿಸೋದಕ್ಕೆ, ದುಷ್ಟ ಹೋರಾಟಗಳನ್ನು ಎದುರಿಸೋದಕ್ಕೆ ನಿನ್ನ ರಕ್ತದ ಬಲವು, ನಿನ್ನ ವಾಕ್ಯದ ಬಲವು, ನಿನ್ನ ನಾಮದ ಬಲವನ್ನು ನನ್ನ ಮೇಲೆ ಸುರಿಸು ರಾಜ. ನಾವು ಪ್ರಾರ್ಥಿಸೋಣ. ಗ್ಲೋರಿ. ಭೂಪರಲೋಕದ ಬಳಿ ನಾವು ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ನೀನು ಶಿಲುಬೆಯಲ್ಲಿ ತೂಗಿದ ಈ ದಿನದಲ್ಲಿ ನಿನ್ನ ಪ್ರೀತಿ, ಕರುಣೆ, ದಯೆ, ನೀನು ನಮ್ಮ ಮೇಲಿಟ್ಟ ಮಹಾ ಕರುಣೆ ಪ್ರೀತಿಯಿಂದ ನಮಗೆ ತೋರಿದ ಆ ಶಿಲುಬೆ ಮೇಲೆ ತೂಗಿದಾಗ ನಮ್ಮ ಪಾಪ ಶಾಪಗಳೆಲ್ಲ ನೀನು ಒತ್ತುಕೊಂಡು, ನಮ್ಮ ದ್ರೋಹಗಳೆಲ್ಲ ನೀನು ಒತ್ತುಕೊಂಡು, ನಮ್ಮ ಬಲಹೀನತೆಗಳೆಲ್ಲ ಒತ್ತಿಕೊಂಡು, ದೇವರೇ, ನಾವು ಗುಣವಾಗಿ ಆರೋಗ್ಯವಂತರಾಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ನಿನ್ನ ಮುಂದೆ ಕಣ್ಣೀರು ಸುರಿದು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಜನರಿಗಾಗಿ, ನಿನ್ನ ರಾಜ್ಯಕ್ಕಾಗಿ ಪ್ರಾರ್ಥಿಸೋದಕ್ಕೆ ಈ ದಿನದಿಂದ ಮಕ್ಕಳೆಲ್ಲಕ್ಕೆ ನೀನು ಕೃಪೆ ಕೊಡೆಯ. ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು, ಧೈರ್ಯವನ್ನು ಕೊಡು, ಬಲವನ್ನು ಕೊಡು. ಎಲ್ಲವನ್ನ ಎದುರಿಸಿ ನಿಂತು ಜಯ ಹೊಂದೋದಕ್ಕೆ ಯೇಸು ನಾಮದ ಬಲ ಒಬ್ಬರ ಮೇಲೆ ಸುರಿಸು ರಾಜ. ನಿನ್ನ ಪ್ರೀತಿಯ ಹಸ್ತವನ್ನು ನಿನ್ನ ಮಕ್ಕಳ ಮೇಲೆ ಚಾಚಿ ಧೈರ್ಯವಾಗಿರ್ರಿ, ಹೆದರಬೇಡ್ರಿ, ನಾನು ನಿಮ್ಮ ಜೊತೆಗಿರ್ತೀನಿ ಎಂಬುದಾಗಿ ನೀನು ನಡೆಸಿ ನಿನ್ನ ಮಕ್ಕಳನ್ನು ಕಾಪಾಡುವಂತೆ ನಿನ್ನ ಕೈ ಸಮರ್ಪಿಸ್ಕೊಡ್ತೀನಿ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.